ಮೋದಿ ನಿರ್ಮಿತ, ಅದು ಮೋದಿ ಆಶ್ರಿತ BJP ಡಿಸಿಷನ್ ತೊಗೊಳ್ತದೆ. ಹೀಗಾಗಿ ಅದನ್ನು ಈಗ ಮಾಡಿದ್ದಾರೆ. ಈ 3 ರಾಜ್ಯಗಳು ಅಂದರೆ 5 ರಾಜ್ಯಗಳಲ್ಲಿ ಅದರಲ್ಲಿ ಮುಖ್ಯವಾಗಿ 3 ರಾಜ್ಯಗಳು ಗೆಲ್ಲೋದಕ್ಕೆ ಕಾರಣೀಭೂತ ಪ್ಲ್ಯಾನನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ 1 ಏನು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ನೋಡಿದ್ರಿ ನೀವು ಹೆಂಗಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ, ಹಿಂದುಳಿದವರಿದ್ದಾರೆ, ಜೊತೆಗೆ ಏನಪ್ಪ ಅಂತಂದ್ರೆ ಆದಿವಾಸಿಗಳಿದ್ದಾರೆ. ಎಲ್ಲರನ್ನೂ ಲೆಕ್ಕಾಚಾರಲೆ ಒಂದು ವ್ಯವಹಾರಕವಾಗಿ ಮಾಡಿದ್ದಾರೆ. ಅದೇ ಪ್ರಯೋಗ ಇಲ್ಲಿ ಮಾಡಿದ್ದಾರೆ. ಒಂದಿಷ್ಟು ಕೆಲವು ಮಂದಿ ತೆಗೆದು ಹಾಕಿದ್ದಾರೆ, ಇನ್ನು ಕೆಲವು ಮಂದಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹೊಸಬರಿಗಂತ ಅವಕಾಶ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ 50 ವರ್ಷಗಳ ಕೆಳಗಿದ್ದಂಥವ್ರು 47 ಮಂದಿ ಇದ್ದಾರೆ. ಇದು ನೆನಪಿಟ್ಟವರು 195ರಲ್ಲೇ ಅಂದರೆ 1/3 ಏನಪ್ಪ ಅಂದ್ರೆ ಹೆಂಗೆ 50 ಕೆಳಗಿದ್ದಂಥವ್ರು ಕೊಟ್ಟಿದ್ದಾರೆ. ಇದು ಒಂದು ವಿಶೇಷವಾದಂಥ ಪ್ರಯೋಗ. ಯಾಕಪ್ಪ ಅಂತಂದ್ರೆ ಯುವಕರಿಗೆ ಯೌವನದ ಜೊತೆಗೆ ಜನರ ಜೊತೆಗೆ ಓಡಾಡಬೇಕು, ಜನ ಸಂಪರ್ಕ ಮಾಡ್ಕೊಳ್ಬೇಕು, ಅವ್ರ ಹತ್ತಿರ ಹೋಗಬೇಕು ಅನ್ನೋಂಥ ಲವಲವಿಕೆ ಇರ್ತದೆ. ಹೊಸದನ್ನು ಕನಸು ಕಾಣ್ತಾ ಇರ್ತಾರೆ. ಅಂಥ ಜನರಿಗೆ ಕೊಟ್ಟಿದ್ದಾರೆ. ಇದರಿಂದ ಒಂದು ಅಥವಾ 2 ಲಾಭ. ಹೆಂಗಂದ್ರೆ 2 ಲಾಭ ಹೆಂಗಂದರೆ, ಒಂದು ಆ ಜನ ಓಡಾಡಿ ಮಾಡೋದ್ರಿಂದಾಗೆ ಸಹಜವಾಗಿ ಲೀಡರಾಗಿ ತಯಾರಾಗ್ತಾರೆ. ಎರಡನೇದು ಇವರು ಯಾರೂ ಮೋದಿಜಿಯವರ ವಿರೋಧವಾಗಿ ಎದ್ದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿಜಿಯವರ ಕರುಣೆಯಿಂದ ಇವರು ಆರಿಸಿ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಭಾವ ಅವ್ರ ಮೇಲೆ ಇರ್ತದೆ. ಹೀಗಾಗಿ ತಮ್ಮ ಅಸ್ತಿತ್ವವನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಭಾಳ ಜಾಣತನದ ಕೆಲಸ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಯಾವ ಶಿವರಾಜ್ ಸಿಂಗ್ ಚೌಹಾಣ್, ಯಾವ ವಸುಂಧರಾ ರಾಜೆ ಶಿಂದೆ ರಾಜೆ ಅವರು ರಾಜಸ್ಥಾನ ಮತ್ತು ಅದೇ ಕಾಲಕ್ಕೆ ಈ ಒಂದು ಮಧ್ಯಪ್ರದೇಶದಲ್ಲಿ ಪ್ರಭಾವಿತರು, ಅವ್ರನ್ನೆಲ್ಲ ಕಿತ್ತಾಕಿ ಹೊಸಬರು ತಂದಿದ್ರು. ಅವ್ರನ್ನ ಈಗ ತಮ್ಮ ಜೊತೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇದರಿಂದ ಏಕಕಾಲಕ್ಕೆ ಒಂದು ಕಲ್ಲು 2 ಹಣ್ಣನ್ನು ಉಳಿಸ್ತಾ ಇದ್ದಾರೆ. ಒಂದು ನಿಶ್ಚಿತವಾಗಿ ಆರಿಸಿ ಬರ್ತಾರೆ, ಅದರಲ್ಲಿ 2 ಮಾತಿಲ್ಲ. ಮತ್ತು ನಮ್ಮ ಜೀವನ ದಾನ ಮಾಡಿದ್ರಪ್ಪ ಇವರು ಮೋದಿಜಿಯವ್ರನ್ನ ತಿಳ್ಕೊಂಡು ಅವ್ರು ಹುಣಿಯಾಗಿರ್ತಾರೆ. ಅವ್ರ ವಿರೋಧಿ ಆಗಿ ಪರಿವರ್ತನೆ ಆಗೋದಿಲ್ಲ. ಈ ಶಾಣತನವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ತಮಗೆ ಬೇಕಂತ ಮತ್ತು ಒಂದೆರಡು ಬೇಡ ಆಗಿದ್ರು ಸಹಿತ ಅವರಿಬ್ಬರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗಿದೆ ನಮ್ಮಲ್ಲಿ. ಇಲ್ಲ ಇವರು ಅವರಿಬ್ಬರಿಗೆ ಮೋಸ ಮಾಡಿದರು, ಲೀಡರ್ ಇದ್ದರು ಅವರು ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲೇ ಯಾರು ತಂದು ಕೂಡಿಸಿದರು ತಮ್ಗೆ ಬೇಕಂತಂದ್ರೆ. ಏಕಕಾಲದಲ್ಲಿ ಏನು ಮಾಡಿದ್ರು ಅವರು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಕೈ ತೊಗೊಂಡು ತಮ್ಗೆ ಬೇಕಂತ ಮುಖ್ಯಮಂತ್ರಿ ನೇಮಿಸಿದರು. ಅದೇ ರೀತಿ ಛತ್ತೀಸ್ಗಢದಲ್ಲಿ ರಮಣ್ ಸಿಂಗ್ ಅವ್ರನ್ನ ಕಿತ್ತಾಕೆ ತಮ್ಗೆ ಬೇಕಂತ ವ್ಯಕ್ತಿ ನೇಮಿಸಿಕೊಂಡು ಇವತ್ತು ಅವ್ರು ತಮ್ಗೆ ಹೆಂಗೆ ಬೇಕಂಗೆ ಒಂದು ಆಡಳಿತ ಮಾಡೋದಕ್ಕೆ ಅದು ಏನು ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲ ಮಾಡ್ಲಿಕ್ಕೆ ಅನುಕೂಲತೆ ಮಾಡಿಕೊಂಡ್ರು. ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವ್ರನ್ನ ಸೆಂಟ್ರಲ್ ತೊಗೊಂಡು ಅಲ್ಲಿ ಸೀಟ್ಗಳು ಆರಿಸಿ ಬರುವಂಥದ್ದು ನಕ್ಕಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಸೋಲೋದಿಲ್ಲ ಅವ್ರ ಏರಿಯಾದಲ್ಲಿ, ಅವ್ರೇನು ಗೆಲ್ಲೋದು ಸ್ಥಾನಗಳಲ್ಲ, ನಕ್ಕಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ. ಹೀಗಾಗಿ ಇಲ್ಲೇ ಒಂದು ಒಳ್ಳೆಯ ಒಂದು ಏನಪ್ಪ ಅಂದ್ರೆ ಮಾನಸಿಕ ಒಂದು ಏನಪ್ಪ ಅಂತಂದ್ರೆ ಗೇಮ್ ಮಾಡಿದ್ದಾರೆ. ಒಂದು ಕಡೆಗೆ ಯುವಕರಿಗೆ ಕೊಟ್ಟು ಯುವಕರ ವಿಶ್ವಾಸ ತೆಗೆದುಕೊಂಡ್ರು. ಅದ್ರ ಜೊತೆಗೆ ಈಗ ಮೋಸ್ಟ್ ಸೀನಿಯರ್ಸ್ ಶಿವರಾಜ್ ಸಿಂಗ್ ಚೌಹಾಣ್ರಂತ ಇವ್ರಿಗಿಂದು ಸೀನಿಯರು, ಅವ್ರಿಗೂ ಆಸ್ಪದ ಕೊಟ್ಟ ನಾವು ನಿಮಗೆ ಉಪಕಾರ ಮಾಡಿದ್ಪ, ನಿಮ್ಮ ರಾಜಕೀಯ ಅಂತ ಮಾಡಿಲ್ಲ ಅನ್ನೋ ಹಿಂಗೆ ಅವ್ರಿಗೆ ತೋರಿಸಿದರು. ಹೀಗಾಗಿ ಮಧ್ಯಪ್ರದೇಶ ಮತ್ತು ಜೊತೆಗೆ ಈ ಒಂದು ನಮ್ಮ ರಾಜಸ್ಥಾನಗಳಲ್ಲಿ ಸಹಿತ ತಮ್ಮ ಅಸ್ತಿತ್ವ ಪಡ್ಕೊಳ್ಳುವಂಥ ಸಾಹಸ ಮಾಡಿದ್ದಾರೆ. ಇದು ಒಳ್ಳೆ ಕ್ಯಾಲ್ಕುಲೇಟಿವ್ ಒಂದು ಇದು ಏನೋ ಹೆಜ್ಜೆ. ಇನ್ನು ಜೊತೆಗೆ ಇನ್ನು ಕೆಲವೊಂದು ಮಂದಿನ ತಮ್ಮ ಜೊತೆಗೆ ಉಳಿಸ್ಕೊಂಡಿದ್ದಾರೆ. ತಮ್ಮ ಸಂಗಾತಿಗಳನ್ನು ಭಾಳ ಆತ್ಮೀಯರು ತಮ್ಮನ್ನು ಮೀರಿ ಹೋಗಲಾರದಂಥವ್ರನ್ನ ಇಟ್ಕೊಂಡಿದ್ದಾರೆ. ಯಾರಪ್ಪ ಅದರಲ್ಲಿ ವಿಶೇಷವಾಗಿ ಅಂದ್ರೆ ಶಾರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಶಾರ್ ಅವ್ರು ಯಾರಪ್ಪ ಅಂದ್ರೆ ಮೋದಿಜಿ ಅವ್ರು ನೆರಳಿದ್ದಂಗೆ. ಹೀಗಾಗಿ ಅವ್ರನ್ನಂತೆ ಅವ್ರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ